हेलो स्टूडेंट्स एल्रिಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನೆಲ್ ಹಾಗೆ KA 2024 ಅಪ್ಡೇಟ್ಸ್ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ। ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಈಗಾಗಲೇ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ, ಅದರ ಬಗ್ಗೆ ವಿಡಿಯೋನು ಕೂಡ ಮಾಡಿದ್ದೇನೆ। ಹಾಗೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನು, ಹಾಗೆ ನೀವು ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ನಿಮಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನು ಯಾವಾಗ ಬಿಡ್ತಾರೆ, ಹಾಗೆ ಕೆಲವೊಂದಿಷ್ಟು ಅಪ್ಡೇಟ್ಸ್ ಗಳು ಬಂದಿದೆ, ಯಾವುದು KA ಮುಖಾಂತರ ಒಂದಿಷ್ಟು ಅಪ್ಡೇಟ್ಸ್ ಬಂದಿದೆ। ಆ ಒಂದು ಅಪ್ಡೇಟ್ಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ। ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ। ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು 5000 ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡಿ। ಹಾಗೆ ಈ ಒಂದು ವಿಡಿಯೋಗೆ ಒಂದು 300 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಎಲ್ಲರೂ ಕೂಡ 300 ಲೈಕ್ಸ್ನ ಬೇಗ ಕಂಪ್ಲೀಟ್ ಮಾಡಿ। ಓಕೆ ಸ್ಟೂಡೆಂಟ್ಸ್, ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 15ನೇ ತಾರೀಕು ಏನೋ ಆಗ್ತಿರ್ಲಿಲ್ಲ, ಯಾಕಂದರೆ ಆಗಸ್ಟ್ 14ನೇ ತಾರೀಕು ಲಾಸ್ಟ್ ಡೇಟನ್ನು ಒಂದು ನಿಮಗೆ ಕೊಟ್ಟಿದ್ರು, ಅಂದರೆ ಅಫಿಷಿಯಲ್ ಆಗಿ ಏನು ಅನೌನ್ಸ್ ಮಾಡಿರಲಿಲ್ಲ, ಆದರೆ ನಿಮಗೆ ಲಾಸ್ಟ್ ಡೇಟ್ ಒಂದು ಮಾಹಿತಿ ಸಿಕ್ಕಿತ್ತು, ಏನು ಅಂತಂದರೆ 14ನೇ ತಾರೀಕು ರಾತ್ರಿ 11:59 ಅಂತ। ಅದಾದಮೇಲೆ ಆಗಸ್ಟ್ 15ನೇ ತಾರೀಕು ನಿಮ್ಗೆ ಯಾವುದೇ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇರಲಿಲ್ಲ, ಯಾವುದೇ ಒಂದು ಅಪ್ಡೇಟ್ಸು KA ಮುಖಾಂತರ ಬಂದಿರಲಿಲ್ಲ। ಅದಾದಮೇಲೆ ಆಗಸ್ಟ್ 16ನೇ ತಾರೀಕು ಅಂದರೆ ನಿನ್ನೆ ನಿಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ। ಅಲ್ಲಿ ಲಾಸ್ಟ್ ಡೇಟ್ ಏನಂತ ಕೊಟ್ಟಿದ್ರು ಅಂತ ಅಂದರೆ ನಿಮಗೆ ಒಂದು ಅಫಿಷಿಯಲ್ ಆಗಿ ಏನು ನೋಟಿಫಿಕೇಶನ್ ಏನು ಬಿಟ್ಟಿಲ್ಲ, ಒಂದು ಶೆಡ್ಯೂಲ್ ಏನು ರಿಲೀಸ್ ಮಾಡಿಲ್ಲ KA ಮುಖಾಂತರ, ಆದರೆ ನಿಮಗೆ KA ವೆಬ್ಸೈಟಲ್ಲಿ ನೀವು ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಹೋದಾಗ ಅಲ್ಲಿ ನಿಮಗೆ ತೋರಿಸ್ತಿರುವಂಥದ್ದು ಏನು ಅಂತ ಅಂದರೆ ನಿಮಗೆ ಲಾಸ್ಟ್ ಡೇಟ್ ಬಂದು KA ಮುಖಾಂತರ ಒಂದು ನಿಮಗೆ ಲಾಸ್ಟ್ ಡೇಟನ್ನು ತೋರಿಸ್ತಿರೋದು 17ನೇ ತಾರೀಕು ರಾತ್ರಿ 11:59 ಅಂತ ನಿಮಗೆ ಅಲ್ಲಿ ತೋರಿಸ್ತಾ ಇದೆ। ಇದೇ ಲಾಸ್ಟ್ ಡೇಟಾ ಅಂತ ಕೇಳೋದಾದರೆ ಇದು ಎಕ್ಸ್ಟೆಂಡ್ ಕೂಡ ಆಗ್ಬೋದು, ಯಾಕಂದರೆ ನೀಟ್ ಆಪ್ಷನ್ ಎಂಟ್ರಿ ಕೂಡ ನಡೀತಾ ಇದೆ, ಅದ್ರ ಬಗ್ಗೆನೂ ಕೂಡ ಒಂದಿಷ್ಟು KA ಮುಖಾಂತರ ಒಂದು ಮಾಹಿತಿಯನ್ನ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಕೂಡ ನಿಮಗೆ ಮುಂದಿನ ಒಂದಿಷ್ಟು ವಿಡಿಯೋಸ್ಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ। ಅದು ಕೂಡ ನಿಮಗೆ ಎಕ್ಸ್ಟೆಂಡ್ ಆಗ್ಬೋದು, ಯಾಕೆ ಅಂತಂದರೆ ನೀಟ್ ಆಪ್ಷನ್ ಎಂಟ್ರಿ ಕೂಡ ಆಗಬೇಕಾಗಿದೆ, ಅದು ಕೂಡ ಸ್ವಲ್ಪ ಲೇಟ್ ಆಗ್ಬೋದು, ಡಿಲೇ ಆಗ್ಬೋದು। ಹಾಗೆ ನಿಮಗೆ ನೆಕ್ಸ್ಟ್ ಏನಿದೆ ಅಂತಂದರೆ ನಿಮಗೆ ಇದೊಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ। ಮಾಕ್ ಅಲಾಟ್ಮೆಂಟ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಅಂದರೆ ಈ ಒಂದು ಏನು ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಕ್ಲೋಸ್ ಆಗಬೇಕು, ಆ ಒಂದು ಲಿಂಕ್ ಕ್ಲೋಸ್ ಆದಮೇಲೆ ಒಂದು 2 to 3 ಡೇಸ್ ಆದಮೇಲೆ ನಿಮಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುವಂಥದ್ದು। ಹಾಗಾಗಿ ಏನು ಅಂತ ಅಂದರೆ ಇದು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗುವಂಥದ್ದು, ಯಾಕಂದರೆ ನೀಟ್ ಆಪ್ಷನ್ ಎಂಟ್ರಿ ಕೂಡ ಆಗಬೇಕಾಗಿದೆ, ಅದು ಆದಮೇಲೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಅವರು ಬಿಡುವಂಥದ್ದು। ಯಾಕೆ ಅಂತ ಅಂದರೆ ನಿಮಗೆ ಅಫಿಷಿಯಲ್ ಆಗಿ KA ಮುಖಾಂತರ ಒಂದಿಷ್ಟು ನೋಟಿಫಿಕೇಶನ್ಸ್ನ ರಿಲೀಸ್ ಮಾಡ್ತಾರೆ, ಒಂದು ಶೆಡ್ಯೂಲನ್ನು ನಿಮಗೆ ರಿಲೀಸ್ ಮಾಡ್ತಾರೆ, ಅದರಲ್ಲಿ KA ಮುಖಾಂತರ ನಿಮಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾರೆ, ನಿಮಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ, ಹಾಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನು, ಈ ರೀತಿಯಾದಂಥ ಒಂದಿಷ್ಟು ಶೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ, ಅದು ರಿಲೀಸ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋಸ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾನೆ। ಹಾಗೆ ಇನ್ನೊಂದಿಷ್ಟು ಅಪ್ಡೇಟ್ಸ್ ಏನು ಅಂತ ಅಂದರೆ KA ಮುಖಾಂತರ ನೀವು ಇಲ್ಲಿ KA ವೆಬ್ಸೈಟ್ಗೆ ಬಂದು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಪ್ರವೇಶ ಅಂತ ಇರುತ್ತೆ, ಅಲ್ಲಿ UGCET 2024 ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಕಾಣುವಂಥದ್ದು UGCET 2024 ವಿಕಲಚೇತನ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿ ಅಂತ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಒಂದು PDF ಓಪನ್ ಆಗುವಂಥದ್ದು। ಓಕೆ ಸ್ಟೂಡೆಂಟ್ಸ್, ನೀವಿಲ್ಲಿ ನೋಡ್ತಿದ್ದೀರಾ UGCET 2024 ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ ಎಲಿಜಿಬಲ್ ಲಿಸ್ಟ್ ಅಂತ ಇದೆ। ಈ ಒಂದು ಲಿಸ್ಟನ್ನು ನೀವು ಯಾರೆಲ್ಲ ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಅವ್ರಿಗಾಗಿ ಈ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ। ಇಲ್ಲಿ ನಿಮಗೆ ನೋಡ್ಬೋದು ಅಪ್ಲಿಕೇಶನ್ ನಂಬರನ್ನು ಕೊಟ್ಟಿದ್ದಾರೆ, ಹಾಗೆ ನಿಮ್ಮ ನೇಮನ್ನು ಕೊಟ್ಟಿದ್ದಾರೆ, ಹಾಗೆ ಪರ್ಸೆಂಟೇಜನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಅವರು ಎಲಿಜಿಬಲ್ ಆರ್ ನಾಟ್ ಎಲಿಜಿಬಲ್ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು। ಎಲಿಜಿಬಲ್ ಆರ್ ನಾಟ್ ಎಲಿಜಿಬಲ್ ಫಾರ್ UGCET ಕೋರ್ಸಸ್ ಇಂಜಿನಿಯರಿಂಗ್ ಆ್ಯಂಡ್ BSc ನರ್ಸಿಂಗ್ ಕೋರ್ಸಸ್ ಅಂತ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಯಾರೆಲ್ಲ ಸ್ಟೂಡೆಂಟ್ಸು ಎಲಿಜಿಬಲ್ ಇದ್ದೀರಾ ಹಾಗೆ ಯಾರು ನಾಟ್ ಎಲಿಜಿಬಲ್ ಇದ್ದೀರಾ ಅಂತಲೂ ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ। ಹಾಗೆ ಇಲ್ಲಿ ಸ್ಟೂಡೆಂಟ್ಸ್ ನೀವು ನೋಡ್ಬೋದು ನಿಮ್ಮ ಒಂದು ನೇಮು ಹಾಗೆ ಪರ್ಸೆಂಟೇಜು ಹಾಗೆ ನಾಟ್ ಎಲಿಜಿಬಲ್ ಹಾಗೆ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ, ಈ ಒಂದು ಇನ್ಫಾರ್ಮೇಷನ್ ನೀವು ನೋಡ್ಕೋಬಹುದು। ಇದು UGCET 2024 ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ ಎಲಿಜಿಬಲ್ ಲಿಸ್ಟ್ ಆಗಿರುತ್ತೆ। ನೆಕ್ಸ್ಟ್ ಒಂದು ಅಪ್ಡೇಟ್ ಏನು ಅಂತ ಅಂದರೆ ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನೋಡ್ತಿರ್ಬೋದು ಇದೇ ರೀತಿಯಾದ ಒಂದು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಪ್ರವೇಶ ಮೇಲೆ ಕ್ಲಿಕ್ ಮಾಡಿ UGNEET 2024 ಅಂತ ಇರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಇಲ್ಲಿ ನೀವು ನೋಡ್ತಿರ್ಬೋದು UGNEET 2024 ವಿಕಲಚೇತನ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿ ಅಂತ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕು।
ಓಕೆ ಸ್ಟೂಡೆಂಟ್ಸ್, ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಕೂಡ UG ನೀಟ್ಗೆ ಸಂಬಂಧಪಟ್ಟಂತೆ 2024 ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ ಎಲಿಜಿಬಲಿ ಲಿಸ್ಟ್ ಆಗಿರುತ್ತೆ. ಇಲ್ಲೂ ಕೂಡ ಸೇಮು ಅಪ್ಲಿಕೇಶನ್ ನಂಬರು, ನೇಮು, ಪರ್ಸೆಂಟೇಜ್ ಆಫ್ ಡಿಸೆಬಿಲಿಟಿ, ಹಾಗೆ ಎಲಿಜಿಬಲ್ ಆರ್ ನಾಟ್ ಎಲಿಜಿಬಲ್ ಅನ್ನೋದನ್ನು ಕೂಡ ಇಲ್ಲಿ ನಿಮಗೆ ಕೊಟ್ಟಿರುವಂಥದ್ದು. ಇದಿಷ್ಟು ಏನು ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ಗಾಗಿ ಬಂದಿರುವಂತಹ ಒಂದು ಲಿಸ್ಟ್ ಆಗಿರುತ್ತೆ. ಇಲ್ಲಿ ಯಾರೆಲ್ಲ ನೀಟ್ ವಿದ್ಯಾರ್ಥಿಗಳಿದ್ದೀರಾ, ಫಿಸಿಕಲಿ ಡಿಸೇಬಲ್ಡ್ ನೀಟ್ ವಿದ್ಯಾರ್ಥಿಗಳು, ಅವರು ಕೂಡ ತಮ್ಮ ಲಿಸ್ಟನ್ನು ನೋಡ್ಕೋಬಹುದು. ಯಾರೆಲ್ಲ ಎಲಿಜಿಬಲ್ ಇದ್ದೀರಾ, ನಾಟ್ ಎಲಿಜಿಬಲ್ ಇದ್ದೀರಾ ಅಂತ ಇಲ್ಲಿ ನಿಮಗೆ ಗೊತ್ತಾಗುವಂಥದ್ದು. ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿ. ಹಾಗೆ ಏನು ಅಂತ ಅಂದರೆ, ನೆಕ್ಸ್ಟ್ ಒಂದಿಷ್ಟು ಅಪ್ಡೇಟ್ ಬಂದಿರುವಂಥದ್ದು KA ಮುಖಾಂತರ. ಆ ಒಂದು ಅಪ್ಡೇಟ್ಸ್ನ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಹಾಗಾಗಿ ಯಾರ್ಯಾರು ಇನ್ನೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ ಒಂದು 300 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಎಲ್ಲರೂ ಕೂಡ ಬೇಗ ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 5000 ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್ ಸ್ಟೂಡೆಂಟ್ಸ್.